ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಮೇಲೆ ಭಾರತ ಮತ್ತೊಂದು ಸುತ್ತಿನ ಆಪರೇಷನ್ ಸಿಂಧೂರ್ ಮಾಡಬೇಕಾದ ಎಲ್ಲ ಸಂದರ್ಭಗಳನ್ನ ಕೂಡ ಈಗ ಪಾಕಿಸ್ತಾನವೇ ಸೃಷ್ಟಿ ಮಾಡ್ತಾ ಇದೆ. ಈಗ ಪಾಕ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೈಷ್ ಉಗ್ರ ನೆಲೆಗಳು ಮತ್ತೆ ತಲೆ ಎತ್ತಾ ಇದ್ದಾವೆ. ಇದಕ್ಕೋಸ್ಕರ ಪಾಕ್ ಒಳಗೆ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಕ್ಯಾಂಪೇನ್ ಎಲ್ಲ ಶುರುವಾಗಿದೆ. ಪಾಕ್ನಾದ್ಯಂತ ಜೈಷ್ ಒಟ್ಟು 313 ಹೊಸ ಹಬ್ ಅಥವಾ ಮರ್ಕಜ್ಗಳನ್ನ ನಿರ್ಮಾಣ ಮಾಡೋ ಗುರಿಯನ್ನ ಇಟ್ಕೊಂಡಿದೆ. ಇದಕ್ಕಾಗಿ 3.91 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಯನ್ನ ಕಲೆಕ್ಟ್ ಮಾಡ್ತಾ ಇದೆ. ಈ 313 ಹಬ್ಗಳಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳು ಹಾಗೆ ಕೆಲ ಉಗ್ರರ ಅಡಗುದಾಣಗಳು ಇರ್ತವೆ. ಅದರಲ್ಲೂ ಪ್ರಮುಖವಾಗಿ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ಮತ್ತಾತನ ಫ್ಯಾಮಿಲಿಯವರಿಗೆ ಸೇಫ್ ತಾಣಗಳನ್ನು ಕೂಡ ಕಟ್ಕೊಳ್ಳಲಾಗ್ತಾ ಇದೆ. ಮಸೂದ್ ಅಜರ್ ಹಾಗೆ ಆತನ ಸಹೋದರ ತಲಾ ಅಲಿ ಸೈಫ್ ಇಬ್ರು ಈ ಫಂಡಿಂಗ್ ಡ್ರೈವ್ನ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ತಮ್ಮ ಹಿಂಬಾಲಕರಿಗೆ ಫಂಡ್ ಕೊಡಿ ಅಂತ ಪಬ್ಲಿಕ್ ಆಗಿ ಆಗ್ರಹ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಕುಣ್ಣಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮದೇ ಹರಿದು ಹೋಗಿದ್ರೂ ಪರವಾಗಿಲ್ಲ ಬಟ್ಟೆಗಳೆಲ್ಲ, ಬಟ್ ನೀವು ಕೊಡಿ, ನಾವಿಲ್ಲಿ ಈ ಥರ ಹೋರಾಟಗಾರರು, ನಮಗೆ ದುಡ್ಡು ಕೊಡಿ ಅಂಥೇಳಿ ಮತಾಂಧ್ರ ಥರ ಅವ್ರನ್ನ ಬ್ರೈನ್ ವಾಶ್ ಮಾಡಿ ದುಡ್ಡು ಸಂಗ್ರಹ ಮಾಡ್ತಿದ್ದಾರೆ ಪಾಕಿಸ್ತಾನದಾದ್ಯಂತ. ಅದರಲ್ಲೂ ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಈ ಪೇಮೆಂಟ್ಗೆ ಯೂಸ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆ ಅಕೌಂಟ್ಗಳನ್ನು ಅಜರ್ ತನ್ನ ಹೆಸರಿನ ಬದಲಿಗೆ ತಮ್ಮ ಮಗ ಅಬ್ದುಲ್ ಅಜರ್ ಮತ್ತು ತನ್ನ ಸಂಬಂಧಿಕರ ಅಕೌಂಟ್ ಮೂಲಕ ಕಲೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಜೊತೆಗೆ ಈ ಜೈಷ್ ಸಂಘಟನೆ ಕಮಾಂಡರ್ಗಳು ಪ್ರತಿ ಶುಕ್ರವಾರ ಪ್ರಾರ್ಥನೆ ಮಾಡುವಾಗ ನೂರಾರು ಜನ ಬರ್ತಾರಲ್ಲ, ಅವ್ರಿಗೂ ಕೂಡ ನೋಡಿ ಗಾಜಾ ಜನರಿಗೆ ಮಾನವೀಯ ನೆರವಕ್ಕೆ ದುಡ್ಡು ಬೇಕು, ಫಂಡ್ ಕೊಡಿ ಅಂತೆಲ್ಲ ಕೇಳೋಕೆ ಶುರು ಮಾಡಿದ್ದಾರೆ. ಆದರೆ ಅಲ್ಲಿ ಸಂಗ್ರಹ ಮಾಡಿದ ಹಣವನ್ನ ಭಾರತದ ವಿರುದ್ಧ ದಾಳಿ ಮಾಡೋಕೆ, ಉಗ್ರ ನೆಲೆ ನಿರ್ಮಿಸೋಕೆ ಯೂಸ್ ಮಾಡ್ತಿದ್ದಾರೆ. ಈ ಫಂಡಿಂಗ್ ವಿಚಾರದಲ್ಲಿ ಬಹವಲ್ಪುರ್ನಲ್ಲಿರೋ ಅಲ್ ರಹಮತ್ ಟ್ರಸ್ಟ್ ಮುಖ್ಯ ಪಾತ್ರ ನಿಭಾಯಿಸ್ತಾ ಇದೆ. ಇದು ಹಲವಾರು ವರ್ಷಗಳಿಂದ ಜೈಷ್ ಸಂಘಟನೆಯೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದೆ. ಅಜರ್ ಆಪ್ತರ ಬ್ಯಾಂಕ್ ಅಕೌಂಟ್ಗಳಿಂದ ಈ ಟ್ರಸ್ಟ್ ಮೂಲಕವೇ ಈ ಫಂಡಿಂಗ್ ನಡೀತಾ ಇದೆ. ಅಲ್ಲದೆ ಈ ಫಂಡಿಂಗ್ ಪ್ರಕ್ರಿಯೆ ಆಲ್ರೆಡಿ ಒಂದು ಮಟ್ಟಿಗೆ ಸಕ್ಸಸ್ ಕೂಡ ಕಂಡಿದೆ. ಪಾಕ್ನಲ್ಲಿರೋ ಹಾಗೆ ವಿದೇಶದಲ್ಲಿರೋ ಉಗ್ರ ಪೋಷಕರು ಅದಕ್ಕೆ ಕೈಲಾದಷ್ಟು ಸಹಾಯ ಮಾಡ್ತಿದ್ದಾರೆ. ಈಗ ಕಲೆಕ್ಟ್ ಆಗಿರೋ ಹಣದಿಂದ ಶಸ್ತ್ರಾಸ್ತ್ರ, ರಾಕೆಟ್ ಲಾಂಚರ್ಗಳು ಸೇರಿದಂತೆ ಬಂದೂಕುಗಳು ಇದೆಲ್ಲವನ್ನ ಖರೀದಿ ಮಾಡಲಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನದ ಮುನೀರ್ ಗ್ಯಾಂಗ್ ಭಾರತದ ವಿರುದ್ಧ ಮತ್ತೊಂದು ಷಡ್ಯಂತ್ರವನ್ನು ರೂಪಿಸ್ತಿರೋದು ಈಗ ದಿನದಿನಕ್ಕೂ ಸ್ಪಷ್ಟವಾಗ್ತಾ ಇದೆ. ಇತ್ತೀಚೆಗಷ್ಟೇ ಲಷ್ಕರ್ ಹುಳುಗಳು ಕೂಡ ಇದೇ ರೀತಿ ಹೊಸದಾಗಿ ಗೂಡು ಕಟ್ತಾ ಇದ್ರು. ಸಣ್ಣ ಸಣ್ಣ ಗೂಡು ಕಟ್ಕೊಂಡು POKನಲ್ಲಿ ಒಂದೇ ಕಡೆ ಇದ್ರೆ ಹೊಡೆದಾಕ್ತಾರೆ ಅಂತ ಹೇಳಿ ಚದುರದಂತೆ ಗೂಡುಗಳನ್ನು ಕಟ್ಕೊಂಡು ಹೇಳ್ತಾ ಇದ್ರು ಉಗ್ರ ಮರಿಗಳು. ಈಗ ಬಹಲ್ಪುರದ ರಾಕ್ಷಸರು ಜೈಷ್ನವರು ಕೂಡ ಇದೇ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ, ದುಡ್ಡು ಸಂಗ್ರಹ ಮಾಡ್ತಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಜೈಷ್ ಅನ್ನೋದು ಭಾರತದ ಪಾಲಿನ ಅತಿ ದೊಡ್ಡ ಶತ್ರು. 2001ರ ಪಾರ್ಲಿಮೆಂಟ್ ದಾಳಿ, 2016ರ ಉರಿ ದಾಳಿ, 2019ರ ಪುಲ್ವಾಮಾ ದಾಳಿ, ಹೀಗೆ ಸಾಕಷ್ಟು ದಾಳಿ ಮಾಡಿ ಭಾರತದಿಂದ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಅಂತ ಪದೇ ಪದೇ ಒದೆ ತಿಂತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ನಡೆದಾಗ ಲಷ್ಕರ್ ಜೊತೆಗೆ ಈ ಜೈಷ್ಗಳ ಕೋಟೆಗೂ ಭಾರತ ಬೆಂಕಿ ಮಳೆಯನ್ನ ಗರೆದಿತ್ತು, ಸ್ಫೋಟಕಗಳನ್ನು ಸುರಿದಿತ್ತು. ಅದರಲ್ಲಿ 1999ರ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣದ ಮಾಸ್ಟರ್ ಮೈಂಡ್ ಈ ಮಸೂದ್ ಅಜರ್ನ ದೊಡ್ಡಣ್ಣ ಅಬ್ದುಲ್ ರೌಫ್ ಅಜರ್, ಮಸೂದ್ ಅಜರ್ನ ಸೋದರ ಮಾವ ಹಫೀಜ್ ಟಿಕೆಟ್ ತಗೊಂಡಿದ್ರು. ಜೊತೆಗೆ ಜೈಷ್ ಹಿರಿಯ ಕಮಾಂಡರ್ ಮುದಸ್ಸರ್ ಕಾಡಿಯನ್ ಖಾಸ್ ಕೂಡ ಮೃತಪಟ್ಟಿದ್ದ. ಅದರ ಜೊತೆಗೆ ಕೋಟ್ಲಿಯಲ್ಲಿರೋ ಜೈಷ್ಗೆ ಸಂಬಂಧಪಟ್ಟ ಅಬ್ಬಾಸ್ ಮಸೀದಿ, ಮುಜಫರಾಬಾದ್ನ ಸೈಯದ್ನ ಬಿಲಾಲ್ ಮಸೀದಿ ಹಾಗೆ ಸಿಯಾಲ್ಕೋಟ್ನ ತೆರಾ ಕಿಲ್ತಾನ್ ಅನ್ನೋ ಜೈಷ್ ಕ್ಯಾಂಪ್ಗೆ ಭಾರೀ ಡ್ಯಾಮೇಜ್ ಆಗಿತ್ತು, ಎಲ್ಲ ಪುಡಿ ಪುಡಿ ಆಗೋಗಿತ್ತು. ಭಾರತದ ಈ ದಾಳಿಯಿಂದ ಆಲ್ಮೋಸ್ಟ್ ಜೈಷ್ ಬೆನ್ನು ಮೂಳೆನೇ ಮುರಿದು ಹೋಗಿತ್ತು. ಆದರೆ ಈಗ ಮತ್ತೆ ಈ ಉಗ್ರ ಗುಂಪು ತನ್ನ ಕ್ಯಾಂಪ್ಗಳನ್ನು ಮರು ಸಂಘಟನೆ ಮಾಡೋಕೆ, ನಿರ್ಮಾಣ ಮಾಡೋಕೆ ಫಂಡಿಂಗ್ ನಡೆಸ್ತಾ ಇದೆ. ಅದರಲ್ಲೂ ಈ ಸಲ ಬಂಕರ್ಗಳನ್ನು ಕಟ್ಕೊಳ್ತಾ ಇದ್ದಾರೆ. ಮೇಲ್ಗಡೆ ಬರೋ ರಚನೆಗಳು ಮಾತ್ರ ಅಲ್ಲ, ಅಂಡರ್ಗ್ರೌಂಡ್ ಬಂಕರ್ಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಅಂದರೆ ಮಿಸೈಲ್ ಹಾಕಿದ್ರೂ ಕೂಡ ಒಳಗಡೆ ಅಡಿಗಡೆ ಇದ್ದವ್ರಿಗೆ ಏನಾಗಬಾರದು ಆ ರೀತಿ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಆದರೆ ಸ್ನೇಹಿತರೆ, ಭಾರತ ಬಂಕರ್ ಬಸ್ಟರ್ ಮಿಸೈಲ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ತಿದೆ.
ಅವರದ್ದು ಕಟ್ಟಿ ಮುಗಿಸೋಷ್ಟರಲ್ಲಿ ನಮ್ಮಲ್ಲಿ ಬಂಕರ್ ಬಸ್ಟರ್ ಕೂಡ ರೆಡಿ ಆಗಿರಲಿ ಅಂತ ನಾವು ಆಶಿಸೋಣ. ಏನು ಪಹಲ್ಗಾಮ್ ಉಗ್ರ ದಾಳಿ ನಂತರ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶವನ್ನು ನಿರ್ಬಂಧಿಸಿತ್ತಲ್ಲ, ಅದನ್ನೀಗ ಮತ್ತೆ ವಿಸ್ತರಿಸಿದ್ದಾರೆ. ಸೆಪ್ಟೆಂಬರ್ 23ನೇ ತಾರೀಕಿನವರೆಗೆ ಎಕ್ಸ್ಟೆಂಡ್ ಮಾಡಿದೆ. ಇತ್ತ ಭಾರತ ಕೂಡ ಸದ್ಯ ಪಾಕ್ ವಿಮಾನಗಳಿಗೆ ತನ್ನ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸದಂತೆ ನಿರ್ಬಂಧವನ್ನು ಕಂಟಿನ್ಯೂ ಮಾಡಿದೆ. ಮತ್ತೊಂದು ಕಡೆ ಭಾರತ ಅತಿದೊಡ್ಡ ಮಿಸೈಲ್ ಟೆಸ್ಟ್ ಮಾಡಿದೆ. ಒಡಿಶಾದ ಕರಾವಳಿಯಲ್ಲಿ ಅಗ್ನಿ 5 ಮಿಸೈಲ್ ಟೆಸ್ಟ್ ನಡೆಸಲಾಗಿದೆ. ಇದು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದನ್ನು DRDO ಡೆವಲಪ್ ಮಾಡಿರೋದು. ಈ ಮಿಸೈಲ್ ಅಫಿಷಿಯಲ್ ಆಗಿ 5,000 ಕಿಲೋಮೀಟರ್ ರೇಂಜ್ನಲ್ಲಿ ಶತ್ರು ಗುರಿಗಳನ್ನು ಹೊಡೆದು ಹಾಕುವ ಸಾಮರ್ಥ್ಯ ಹೊಂದಿದೆ. ಅಂದರೆ ಉತ್ತರ ಚೀನಾ ಮತ್ತು ಯುರೋಪ್ನ ಕೆಲ ಭಾಗಗಳು ಸೇರಿ ಇಡೀ ಏಷ್ಯಾವನ್ನು ನೀಟಾಗಿದ್ದು ಕವರ್ ಮಾಡುತ್ತೆ. ಇದಕ್ಕೆ ಅಣ್ವಸ್ತ್ರ ಹೊತ್ತೊಯ್ಯೋ ಸಾಮರ್ಥ್ಯ ಕೂಡ ಇದೆ. ಟೆಸ್ಟ್ ಟೈಮ್ನಲ್ಲಿ ನಿಖರವಾದ ಗುರಿಗಳನ್ನು ಹೊಡೆದಿದೆ. ಈ ಅಗ್ನಿ 5 ಅಗ್ನಿ ಸೀರೀಸ್ ಮಿಸೈಲ್ಗಳ ಮೋಸ್ಟ್ ಅಡ್ವಾನ್ಸ್ಡ್ ಮಿಸೈಲ್ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸುಮಾರು 1,500 kg ತೂಕದ ಅಣ್ವಸ್ತ್ರವನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಇದಕ್ಕಿದೆ. ಇಡೀ ಮಿಸೈಲನ್ನು ಲೈಟ್ ವೇಟ್ ಮೆಟೀರಿಯಲ್ ಬಳಸಿ ಡೆವಲಪ್ ಮಾಡಲಾಗಿದೆ. ಈ ಮಿಸೈಲ್ನಲ್ಲಿ ಎಂಟ್ರಿ ವೆಹಿಕಲ್ MIRV ಟೆಕ್ನಾಲಜಿಯನ್ನು ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಅಂದರೆ ಒಂದೇ ಮಿಸೈಲ್ನಲ್ಲಿ ಮಲ್ಟಿಪಲ್ ಮರಿ ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗಿ ಮಿಸೈಲ್ ಓಪನ್ ಆದಮೇಲೆ ಅದರೊಳಗಿರೋ ಮರಿ ಸ್ಫೋಟಕಗಳು ಮತ್ತೆ ಹರಡಿಕೊಂಡು ಬೇರೆ ಬೇರೆ ಕಡೆ ಮತ್ತೆ ಟ್ರಾವೆಲ್ ಮಾಡಿ ಹೊಡೆಯೋ ಸಾಮರ್ಥ್ಯ ಗುರಿಯನ್ನು. ಇದರಿಂದ ಶತ್ರುಗಳ ಡಿಫ್ರೆಂಟ್ ಟಾರ್ಗೆಟ್ಗಳನ್ನು ಒಂದೇ ಏಟಿಗೆ ಹೊಡೆದು ಹಾಕ್ಬೋದು. ಜೊತೆಗೆ ಸಾವಿರಾರು ಕಿಲೋಮೀಟರ್ ದೂರದ ಶತ್ರು ಟಾರ್ಗೆಟ್ಗಳನ್ನು ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಹೊಡೆದು ಹಾಕ್ಬೋದು. ಇದಕ್ಕಾಗಿಯೇ ಈ ಮಿಸೈಲ್ಗೆ ರಿಂಗ್ ಲೇಸರ್ ಜೈರೋಸ್ಕೋಪ್ ಬೇಸ್ಡ್ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ RLGINS ಮತ್ತು ಮೈಕ್ರೋ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ MINGS ಅನ್ನು ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಹಾಗೆ ಈ ಮಿಸೈಲ್ ಲಿಕ್ವಿಡ್ ಫ್ಯೂಲ್ ಬದಲಾಗಿ ಸಾಲಿಡ್ ಫ್ಯೂಲ್ ಸಿಸ್ಟಮ್ ಹೊಂದಿದೆ. ಈ ಮಿಸೈಲ್ ಅನ್ನ ಮೊಬೈಲ್ ಲಾಂಚರ್ ಪ್ಲಾಟ್ಫಾರ್ಮ್ ಮೂಲಕವೂ ಫೈರ್ ಮಾಡಬಹುದು. ಅಂದ್ರೆ ಇದನ್ನ ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗಿ ಫೈರ್ ಮಾಡಬಹುದು. ಜೊತೆಗೆ ಮಿಸೈಲ್ಗಳನ್ನು ಸಾಗಿಸೋಕೆ ಮತ್ತು ಸ್ಟೋರೇಜ್ ಮಾಡೋಕೆ ಈಸಿ ಸಿಸ್ಟಮ್ಸ್ ಇದೆ. ಹೀಗಾಗಿ ಈ ಮಿಸೈಲ್ ಅನ್ನ ಭಾರತದ ಲ್ಯಾಂಡ್ ಬೇಸ್ಡ್ ನ್ಯೂಕ್ಲಿಯರ್ ಡಿಟರೆಂಟ್ನ ಬೆನ್ನೆಲುಬು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಎಂದಿನಂತೆ ಪಶ್ಚಿಮ ರಾಷ್ಟ್ರಗಳು ಈ ಮಿಸೈಲ್ ಪರೀಕ್ಷೆಯನ್ನ ಭಾರತ ಚೀನಾ ನಡುವಿನ ಸಂಬಂಧ ಕೆಡಿಸೋಕೆ ಯೂಸ್ ಮಾಡೋಕೆ ಟ್ರೈ ಮಾಡಿವೆ. ಮೋದಿ ಚೀನಾ ಭೇಟಿಗೂ ಮೊದಲೇ ಭಾರತ ಬಲಿಷ್ಠ ಮಿಸೈಲ್ ಟೆಸ್ಟ್ ಮಾಡಿದೆ. ಇದು ಚೀನಾದ ಯಾವುದೇ ನಗರವನ್ನು ಬೇಕಾದರೂ ತಲುಪುತ್ತೆ ಅಂತ ಇಲ್ಲೂ ಕೂಡ ಕಡ್ಡಿಗೀರೋ ಕೆಲಸ ಮಾಡಿವೆ. ಇನ್ನು ರಷ್ಯಾ ಪ್ರವಾಸದಲ್ಲಿರೋ ವಿದೇಶಾಂಗ ಸಚಿವ S ಜೈಶಂಕರ್ ಮಾಸ್ಕೋನಲ್ಲಿ ರಷ್ಯಾದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಡೆನಿಸ್ ಮಾಂಟಿರೋ ಜೊತೆ ಮಾತುಕತೆ ನಡೆಸಿದ್ದಾರೆ. ಎರಡು ದೇಶಗಳು ತಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕು, ಇನ್ನಷ್ಟು ಡಿಫರೆಂಟ್ ಆಗಿ ಮಾಡಬೇಕು, ಹೆಚ್ಚೆಚ್ಚು ವ್ಯಾಪಾರ ಮಾಡೋದು ನಮ್ಮ ಎರಡು ರಾಷ್ಟ್ರಗಳ ಮಂತ್ರ ಆಗಿರಬೇಕು ಅಂತ ಜೈಶಂಕರ್ ಹೇಳಿದ್ದಾರೆ. ಅಂದರೆ ಭಾರತ ರಷ್ಯಾದಿಂದ ತೈಲ ಆಯುಧ ತರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಎರಡು ದೇಶಗಳು ಇನ್ನೂ ಹಲವು ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ನೀವೆಷ್ಟೇ ಟ್ಯಾರಿಫ್ ಹಾಕಿದ್ರೂ ನಾವು ರಷ್ಯಾ ಜೊತೆ ಬಿಸ್ನೆಸ್ ಅನ್ನು ನಿಲ್ಲಿಸಲ್ಲ, ಇನ್ನು ಹೆಚ್ಚಿನ ವ್ಯಾಪಾರ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಭಾರತ ನಾವು ಡೋಂಟ್ ಕೇರ್ ಮಿಸ್ಟರ್ ಟ್ರಂಪ್ ಅನ್ನೋ ರೀತಿಯಲ್ಲಿ ತಿವಿತಿದೆ, ಕೇರೇ ಇಲ್ಲ. ಅಲ್ಲದೆ ಭಾರತ ರಷ್ಯಾ ಈ ರಾಷ್ಟ್ರಗಳ ವ್ಯಾಪಾರದಲ್ಲಿನ ಕೆಲ ಆಮದು ತೆರಿಗೆ ಸಮಸ್ಯೆಯನ್ನು ಪರಿಹರಿಸೋದು, ಇನ್ನಷ್ಟು ಸುಲಭ ಮಾಡೋದು ವ್ಯಾಪಾರ, ಜೊತೆಗೆ ಇಂಟರ್ನ್ಯಾಷನಲ್ ಸೌತ್ ನಾರ್ತ್ ಕಾರಿಡಾರ್ ಮೂಲಕ ಕನೆಕ್ಟಿವಿಟಿ ಇನ್ನಷ್ಟು ಚೆನ್ನಾಗಿ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡೋದು, ಚೆನ್ನೈ ವ್ಲಾಡಿವೋಸ್ಟಾಕ್ ಕಾರಿಡಾರ್ ಅಷ್ಟು ಮಾತ್ರ ಅಲ್ಲ, ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರದಲ್ಲಿನ ಪೇಮೆಂಟ್ ಸಿಸ್ಟಮ್ನ ಇನ್ನಷ್ಟು ಸರಳ ಮಾಡೋದು, ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಇದನ್ನೆಲ್ಲ ಕೇಳಿದರೆ ಟ್ರಂಪ್ಗೆ ಹೆಂಗಾಗ್ಬೋದು? ಅವ್ರು ಹೇಳ್ತಾರೆ ಎಲ್ಲ ಜಾಗತಿಕ ನಾಯಕರು ಬಂದು ನನಗೆ ಅಲ್ಲಿಗೆ ಮುತ್ತು ಕೊಡ್ತಾ ಇದ್ದಾರೆ ಅಂತ. ಬಟ್ ಈ ಶಬ್ದಗಳನ್ನು ಕೇಳಿದ್ರೆ ರಷ್ಯಾ ಜೊತೆ ವ್ಯಾಪಾರ ಮಾಡ್ತೀರಾ, ಟ್ಯಾರಿಫ್ ಹಾಕ್ತೀನಿ ಹಾಗೆ ಹಿಂಗೆ ಅಂಥೇಳಿ ಟ್ಯಾರಿಫ್ ಉಗ್ರನ ರೀತಿ ಅವರು ಮಾತಾಡ್ತಿರೋ ಟೈಮ್ನಲ್ಲಿ, ಟ್ಯಾರಿಫ್ ಭಯೋತ್ಪಾದನೆ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋ ಟೈಮ್ನಲ್ಲಿ ನಾವು ಈ ಥರದೆಲ್ಲ ಕ್ರಮ ತಗೊಳ್ತಿದ್ದೀವಿ, ವ್ಯಾಪಾರ ಇನ್ನಷ್ಟು ಇಂಟಿಗ್ರೇಟ್ ಮಾಡೋಕ್ಕೆ, ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ರಷ್ಯಾ ಒಟ್ಟಿಗೆ ಅಂತ ಹೇಳಿದ್ರೆ ಟ್ರಂಪ್ಗೆ ಅಲ್ಲಿಗೆ ಮುತ್ತು ಕೊಟ್ಟಂಗಾಗುತ್ತಾ ಅಥವಾ ಅಲ್ಲಿಗೆ ಬೆಂಕಿ ಹಾಕದಂಗಾಗುತ್ತಾ? ಬಹಳ ಕಷ್ಟ ಇದೆ ಟ್ರಂಪ್ ಪರಿಸ್ಥಿತಿ. ಇನ್ನು ಈ ಭೇಟಿಯಲ್ಲಿ ರಷ್ಯಾದೊಂದಿಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಟರ್ಮ್ಸ್ ಅನ್ನ ಕೂಡ ಫೈನಲೈಸ್ ಮಾಡಲಾಗಿದೆ. ಅದನ್ನ ಕೂಡ ಜೈಶಂಕರ್ ಹೇಳಿದ್ದಾರೆ, ಮುಕ್ತವಾಗಿ ವ್ಯಾಪಾರ ಮಾಡ್ತೀವಿ ನಾವಿಬ್ರು ಅಂತ. ಇದಾದ ನಂತರ ಇಂಡಿಯಾ ರಷ್ಯಾ ಬಿಸ್ನೆಸ್ ಫೋರಂನ ಸಮಿಟ್ ಕೂಡ ನಡೀತು. ಅಲ್ಲೂ ಕೂಡ ಜೈಶಂಕರ್ ಮಾತನಾಡಿ ಭಾರತದಲ್ಲಿ ರಷ್ಯನ್ ಕಂಪನಿಗಳು ಬಂದು ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿ ನಿಮಗೆ ಓಪನ್ ಮಾಡ್ತೀವಿ, ಬನ್ನಿ ಇನ್ವೆಸ್ಟ್ ಮಾಡಿ, ನಮ್ಮಲ್ಲಿ ಭಾರತೀಯರೊಂದಿಗೆ ಹೊಸ ಹೊಸ ಉದ್ಯಮಗಳನ್ನು ತೆರೀರಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಭಾರತ ರಷ್ಯಾ ನಡುವೆ ಕಳೆದ 5 ವರ್ಷದಲ್ಲಿ 5 ಪಟ್ಟು ವ್ಯಾಪಾರ ವೃದ್ಧಿಯಾಗಿದೆ. ಎರಡು ರಾಷ್ಟ್ರಗಳ ಮಧ್ಯೆ 2021ರಲ್ಲಿ $13 ಬಿಲಿಯನ್ ವಹಿವಾಟು ಆಗಿತ್ತು. ಆದ್ರೆ ಈಗ 2024-25ರಲ್ಲಿ $68 ಬಿಲಿಯನ್ ರೀಚ್ ಆಗಿದೆ. ಈ ವ್ಯಾಪಾರ ವೃದ್ಧಿಗೆ ತೈಲ ಖರೀದಿ ಕೂಡ ಕಾರಣ. ಈಗ ಇನ್ನಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡೋಣ, ಟ್ರಂಪ್ ಹೇಳೋದು ಹೇಳ್ತಿರ್ಲಿ, ಎಲ್ಲಿ ನಿಲ್ಸೋದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡು ರಾಷ್ಟ್ರಗಳು ಮಾತಾಡ್ಕೊಂಡಿದ್ದಾರೆ. ಇನ್ನು ಜೈಶಂಕರ್ ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲೋವ್ರೋವ್ ಅವರನ್ನ ಕೂಡ ಮೀಟ್ ಆಗ್ತಾರೆ. ಇಬ್ರು ನಾಯಕರು ದ್ವಿಪಕ್ಷೀಯ ಸಂಬಂಧ ವೃದ್ಧಿಸುವ ಬಗ್ಗೆ ಇಂಪಾರ್ಟೆಂಟ್ ಮಾತುಕತೆ ನಡೆಸ್ತಾರೆ. ಗಮನಿಸಿ ಸೂಕ್ಷ್ಮವಾಗಿ, ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಅಲ್ಲ ಅಜಿತ್ ದೋವಲ್ ಅವರು ಸಂಪುಟ ಸ್ಥಾನಮಾನವನ್ನು ಹೊಂದಿದ್ದಾರೆ, ಕ್ಯಾಬಿನೆಟ್ ದರ್ಜೆ ಹೊಂದಿದ್ದಾರೆ.
ಆದರೆ ಅವರು ರಕ್ಷಣಾ ಸಚಿವರು ಅಲ್ಲ, ವಿದೇಶಾಂಗ ಸಚಿವರು ಅಲ್ಲ, ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಇವರು ಹೋದಾಗಲೆಲ್ಲ ಅಲ್ಲಿ ಪುಟಿನ್ರನ್ನ ಮೀಟ್ ಆಗಿ ಬರ್ತಾರೆ, ಅಜಿತ್ ದೋವಲ್ ಡೈರೆಕ್ಟ್ 1 to 1. ಆದರೆ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಹೋಗಿದ್ದಾರೆ. ಇವರು ಪುಟಿನ್ ಬಿಟ್ಟು ಉಳಿದ ಅಧಿಕಾರಿಗಳನ್ನು ಮಾತಾಡಿಕೊಂಡು ಬರ್ತಾ ಇದ್ದಾರೆ. ಆಸ್ ಆಫ್ ನೌ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಪುಟಿನ್ ಭೇಟಿ ಬಗ್ಗೆ ಆ ಥರದ್ದು ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ, ಬಂದಿಲ್ಲ, ಶೆಡ್ಯೂಲ್ನಲ್ಲಿ ಕಾಣಿಸ್ತಾ ಇಲ್ಲ ಅದು. ಸೊ ಭಾರತದ ವಿದೇಶಾಂಗ ನೀತಿಯಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟ್ ಬಂದ ತಕ್ಷಣ ಅಲ್ಲಿ ಮೊದಲ ಸ್ಥಾನದಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿಗಿಂತ, ಫಾರಿನ್ ಮಿನಿಸ್ಟ್ರಿಗಿಂತ ಅಜಿತ್ ದೋವಲ್ ಅವ್ರನ್ನ ಜಾಸ್ತಿ ಪ್ರೈಮ್ ಮಿನಿಸ್ಟರ್ ಟ್ರಸ್ಟ್ ಮಾಡ್ತಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ವ್ಯಾಂಗ್ ಈ ಬರ್ತಾರೆ, ಚೈನಾ ವಿದೇಶಾಂಗ ಸಚಿವ, ಅವರು ಅಜಿತ್ ದೋವಲ್ ಅವ್ರನ್ನ ಮೀಟ್ ಆಗ್ತಾರೆ. ಬಾರ್ಡರ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಡಿಫೆನ್ಸ್ ಮಿನಿಸ್ಟ್ರು ಅಲ್ಲ, ಫಾರಿನ್ ಮಿನಿಸ್ಟ್ರು ಅಲ್ಲ, ಅಜಿತ್ ದೋವಲ್ ಅವರು ಅದನ್ನು ಲೀಡ್ ಮಾಡ್ತಿದ್ದಾರೆ ಚೀನಾ ಒಟ್ಟಿಗೆ. ಸೊ ಅಜಿತ್ ದೋವಲ್ ಅವರ ಪ್ರಾಮುಖ್ಯತೆ ಯಾವ ಲೆವೆಲ್ಗಿದೆ ಭಾರತ ಸರ್ಕಾರದ ಲೆವೆಲ್ನಲ್ಲಿ, ಮೋದಿ ಸರ್ಕಾರದಲ್ಲಿ, ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಅಂದರೆ ರಾಷ್ಟ್ರೀಯ ಭದ್ರತೆ, ಡಿಫೆನ್ಸ್, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗಳ ವಿಚಾರದಲ್ಲಿ ಅವರ ಪ್ರಾಮುಖ್ಯತೆ ಯಾವ ಲೆವೆಲ್ಗಿದೆ ಅನ್ನೋದನ್ನು ಇದು ತೋರಿಸುತ್ತೆ. ಏನು ಚೀನಾ, ಪಾಕ್, ಬಾಂಗ್ಲಾ ಬಳಿಕ ನಾನು ಸ್ವಲ್ಪ ಕಿರಿಕಿರಿ ಮಾಡ್ತೀನಿ ಭಾರತಕ್ಕೆ ಅಂತ ನೇಪಾಳ ಕೂಡ ಎದ್ದು ನಿಂತ್ಕೊಂಡಿದೆ. ಗಡಿ ವಿಚಾರವಾಗಿ ಖ್ಯಾತೆ ತೆಗೆದಿದೆ. ಲಿಪುಲೇಖ್ ಪಾಸ್ ನಮ್ಮದು, ಅದ್ರ ಮೂಲಕ ನೀವೇನು ಚೀನಾ ಒಟ್ಟಿಗೆ ವ್ಯಾಪಾರ ಮಾಡೋದು ಅಂತ ಹೇಳಿದೆ. ಚೀನಾ ವಿದೇಶಾಂಗ ಮಂತ್ರಿ ವ್ಯಾಂಗ್ ಈ ಭಾರತಕ್ಕೆ ಭೇಟಿ ಕೊಟ್ಟ ಮೇಲೆ ಭಾರತ ಮತ್ತು ಚೀನಾ ಉತ್ತರಾಖಂಡ್ನ ಲಿಪುಲೇಖ್ ಪಾಸ್, ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಪಾಸ್ ಮತ್ತು ಸಿಕ್ಕಿಂನ ನಾಥುಲ್ಲಾ ಪಾಸ್ ಮೂಲಕ ಬಾರ್ಡರ್ ಟ್ರೇಡ್ ಮಾಡೋಕ್ಕೂ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆದರೆ ನೋಡಿ, ಲಿಪುಲೇಖ್ ಪಾಸ್ ನಮ್ಮದು ಅಂತ ನೇಪಾಳ ಹೇಳಿದೆ. ಇದಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ. ನೇಪಾಳದ ವಿದೇಶಾಂಗ ಇಲಾಖೆ ನೀಡಿರೋ ಕಾಮೆಂಟನ್ನು ನೋಡಿದ್ದೀವಿ. ಲಿಪುಲೇಖ್ ಪಾಸ್ ನಮ್ಮದು ಅನ್ನೋ ಹೇಳಿಕೆ ಸಮರ್ಥನೀಯ ಅಲ್ಲ, ನಿಮ್ಮ ಹೇಳಿಕೆಗಳಿಗೆ ಐತಿಹಾಸಿಕ ದಾಖಲೆಗಳಿಲ್ಲ. ಈ ವಿಚಾರದಲ್ಲಿ ನಮ್ಮ ನಿಲುವು ಸ್ಥಿರ ಮತ್ತು ಸ್ಪಷ್ಟವಾಗಿದೆ. ಈ ಲಿಪುಲೇಖ್ ಪಾಸ್ ಮೂಲಕ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರ 1954ರಿಂದ ನಡೆಸ್ತಿರೋದು, ದಶಕಗಳಿಂದ ಇರೋದಿದು. ಕೋವಿಡ್ ಮತ್ತು ಇತರ ಕಾರಣಗಳಿಂದ ಅಷ್ಟೇ ಬಂದಾಗಿತ್ತು. ಈಗ ಮಾತುಕತೆ ನಡೆಸಿ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ. ಮಾತುಕತೆ ಮತ್ತು ರಾಜತಾಂತ್ರಿಕತೆ ಮೂಲಕ ನೇಪಾಳ ಜೊತೆಗಿನ ಗಡಿ ಸಮಸ್ಯೆಗಳ ಕುರಿತ ಮಾತುಕತೆಗೆ ಭಾರತ ಓಪನ್ ಇದೆ, ಬನ್ನಿ ಮಾತಾಡೋಣ ಅಂತ ಹೇಳಿದೆ. ಅಂದಹಾಗೆ ಈ ಹಿಂದೆ 2020ರಲ್ಲೂ ಕೂಡ ನೇಪಾಳ ಈ ಕಲಪಾನಿ, ಲಿಂಪಿಯಾಧುರ ಮತ್ತು ಲಿಪುಲೇಖ್ ಪ್ರದೇಶಗಳನ್ನು ನಂದು, ಇದು ಭಾರತ ಇಟ್ಕೊಂಡಿದೆ ಅಷ್ಟೇ, ಬಟ್ ಇದು ನಮ್ಮದು ಅಂತ ಹೇಳಿ ಅವರು ಮ್ಯಾಪಿಗೆ ಸೇರಿಸ್ಕೊಂಡು ಕಾನ್ಸ್ಟಿಟ್ಯೂಷನ್ಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ರು. ಆದರೆ ಭಾರತ ಇದನ್ನು ತಿರಸ್ಕರಿಸದಲ್ಲೇ ಬಂದಿದೆ. ಯಾವಾಗ KP ಶರ್ಮಾ ಒಲಿ ನೇಪಾಳದಲ್ಲಿ ಸರ್ಕಾರದಲ್ಲಿರ್ತಾರೋ ಅವಾಗೆಲ್ಲ ಭಾರತಕ್ಕೆ ಇವರು ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಈ ರೀತಿ. ಏನೋ ಚೀನಾ ವಿದೇಶಾಂಗ ಸಚಿವ ವ್ಯಾಂಗ್ ಈ ಭಾರತ ಭೇಟಿ ಮಾಡಿ ಹೋದ್ರಲ್ಲ, ಅಜಿತ್ ದೋವಲ್, ಜೈಶಂಕರ್ ಮತ್ತು PM ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿ ಹೋದ್ರಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಚೀನಾ ಸರ್ಕಾರ, ಜಿನ್ಪಿಂಗ್ ಸರ್ಕಾರ ಒಂದಷ್ಟು ಮಾಹಿತಿ ಕೊಟ್ಟಿದೆ, ಏನೇನು ಮಾತುಕತೆ ಆಯಿತು ಅಂತ. ಎರಡೂ ದೇಶಗಳು ಗಡಿ ಪ್ರದೇಶಗಳಲ್ಲಿ ನಾರ್ಮಲ್ ಆಗಿ ಇರೋಕೆ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದೇವೆ. ಜೊತೆಗೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡ್ಕೊಳ್ಳೋಕೆ ಹಾಗೂ ಇನ್ನೂ ಕೆಲ ಕಂಡೀಷನ್ಸ್ ಇರೋ ಗಡಿ ಪ್ರದೇಶಗಳ ಕುರಿತು ಮಾತುಕತೆ ನಡೆಸೋಕೆ ಒಪ್ಕೊಂಡಿದ್ದೀವಿ. ಹಲವು ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದ ಕುರಿತು ಮಾತುಕತೆಯನ್ನು ಮತ್ತೆ ಶುರು ಮಾಡೋಕೆ, ಜಾಗತಿಕ ಸವಾಲುಗಳನ್ನು ಒಟ್ಟಾಗಿ ಫೇಸ್ ಮಾಡೋಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಏನೋ ಭಾರತ ಭೇಟಿ ನಂತರ ಚೀನಾ ವಿದೇಶಾಂಗ ಸಚಿವ ವ್ಯಾಂಗಿ ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡಿದ್ರು. ಪಾಕ್, ಅಫ್ಘಾನಿಸ್ತಾನ ಮತ್ತು ಚೀನಾ ವಿದೇಶಾಂಗ ಸಚಿವರ ತ್ರಿಪಕ್ಷೀಯ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ನ ಅಫ್ಘಾನಿಸ್ತಾನಕ್ಕೆ ವಿಸ್ತರಿಸೋಕೆ 3 ರಾಷ್ಟ್ರಗಳ ನಾಯಕರು ಒಪ್ಕೊಂಡಿದ್ದಾರೆ. ಹಾಗೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಕೊಡೋಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ವ್ಯಾಂಗಿ ಪಾಕ್ನ ವಿದೇಶಾಂಗ ಮಂತ್ರಿ ಇಶಾಕ್ ದರ್ ಮತ್ತು ಅಫ್ಘಾನಿಸ್ತಾನ್ ತಾಲಿಬಾನ್ನ ವಿದೇಶಾಂಗ ಮಂತ್ರಿ ಆಮಿರ್ ಖಾನ್ ಮುಟಾಕಿ ಪಾಲ್ಗೊಂಡಿದ್ರು. ಇನ್ನು ಅಮೆರಿಕದ FBI ಲಿಸ್ಟ್ನಲ್ಲಿದ್ದ ಮೋಸ್ಟ್ ವಾಂಟೆಡ್ ಆರೋಪಿಯನ್ನ ಭಾರತದಲ್ಲಿ ಬಂಧಿಸಲಾಗಿದೆ. ಈಕೆಯನ್ನ ಸಿಂಡಿ ರೋಡ್ರಿಗೇಸ್ ಸಿಂಗ್ ಅಂತ ಗುರುತಿಸಲಾಗಿದೆ. ಈ ಮಹಿಳೆ ತನ್ನ 6 ವರ್ಷದ ಮಗ ನೋಯಲ್ ರೋಡ್ರಿಗೇಸ್ ನನ್ನ ಹತ್ಯೆ ಮಾಡಿರೋ ಆರೋಪವನ್ನು ಫೇಸ್ ಮಾಡ್ತಿದ್ದಾರೆ. 2022ರಲ್ಲಿ ಈ ಕೊಲೆ ಮಾಡಿ ಕಾನೂನು ಕ್ರಮ ತಪ್ಪಿಸಿಕೊಳ್ಳೋಕೆ ಅಮೆರಿಕದಿಂದ ಭಾರತಕ್ಕೆ ಹಾರಿದ್ರು. 2024 ಅಕ್ಟೋಬರ್ನಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಿತ್ತು. ಅಮೆರಿಕದಿಂದ ಪರಾರಿಯಾದ 10 ಆರೋಪಿಗಳ ಲಿಸ್ಟ್ನಲ್ಲಿ ಈ ಮಹಿಳೆ ಕೂಡ ಇದ್ರು. ಈಗ FBI, ಇಂಟರ್ಪೋಲ್ ಮತ್ತು ಭಾರತದ ಅಧಿಕಾರಿಗಳು ಸೇರ್ಕೊಂಡು ಈಕೆಯನ್ನು ಬಂಧಿಸಿ ಈಕೆಯನ್ನು ಅಮೆರಿಕಗೆ ಕೊಡಲಾಗಿದೆ. ಇನ್ನು ಅಮೆರಿಕದ ಫೇಮಸ್ ಅರ್ಥಶಾಸ್ತ್ರಜ್ಞ ಜೆಫ್ರಿ ಸ್ಯಾಕ್ಸ್ ಮತ್ತೆ ಭಾರತದ ಮೇಲೆ ಟ್ರಂಪ್ ಹಾಕಿರೋ ಟ್ಯಾರಿಫ್ ವಿರುದ್ಧ ಮಾತನಾಡಿದ್ದಾರೆ. ಟ್ರಂಪ್ರ ಈ ಕ್ರಮ ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಅತ್ಯಂತ ಮೂರ್ಖತನದ ನಿರ್ಧಾರ ಅಂತ ಹೇಳಿದ್ದಾರೆ. ದಿ ಸ್ಟುಪಿಡೆಸ್ಟ್ ಟ್ಯಾಕ್ಟಿಕಲ್ ಮೂವ್ ಇನ್ US ಫಾರಿನ್ ಪಾಲಿಸಿ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದ ಮೇಲಿನ ಟ್ಯಾರಿಫ್ ಕ್ರಮಗಳಿಂದ ಅಮೆರಿಕ ತಾನಾಗಿಯೇ ಸೋಲನ್ನು ಅನುಭವಿಸುತ್ತೆ. ಏಷ್ಯಾದಲ್ಲಿರೋ ಅಮೆರಿಕದ ಉತ್ತಮ ಸಂಬಂಧವನ್ನ ಅಂದ್ರೆ ಭಾರತದೊಂದಿಗಿನ ಈ ರಿಲೇಶನ್ಶಿಪ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಏನೋ ಗಾಜಾವನ್ನ ಸಂಪೂರ್ಣ ಕಂಟ್ರೋಲಿಗೆ ತಗೊಳ್ಳೋ ಪ್ಲಾನ್ ಅನ್ನ ಇಸ್ರೇಲ್ ಶುರು ಮಾಡಿದೆ. ಹೀಗಾಗಿ ಗಾಜಾದಲ್ಲಿರೋ ಸಾವಿರಾರು ಪ್ಯಾಲೆಸ್ತೇನಿಗಳು ಅಲ್ಲಿಂದ ಪಲಾಯನ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ದಕ್ಷಿಣ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ಹೊಸ ದಾಳಿಯನ್ನ ಮಾಡಿದೆ. ಪರಿಣಾಮ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.